ಕುಬೇರ ಮುದ್ರೆಯನ್ನು ಸಂಪತ್ತಿನ ಮುದ್ರೆ ಅಂತ ಕರೀತಾರೆ. ಯಾಕೆಂದ್ರೆ ಸಂಪತ್ತಿನ ದೇವರು ಕುಬೇರ. ಹಾಗಾದ್ರೆ ಈ ಮುದ್ರೆ ಮಾಡೋದ್ರಿಂದ ನಮ್ಗೆ ಸಂಪತ್ತು ಸಿಗುತ್ತಾ? ಈ ಮುದ್ರೆ ಮಾಡೋದ್ರಿಂದ ನಾವು ಯಾವ ಯಾವ ಲಾಭಗಳನ್ನು ಪಡೆದುಕೊಳ್ಬಹುದು? ಮೊದಲು ಈ ಮುದ್ರೆ ಹೇಗೆ ಮಾಡ್ಬೇಕು ಅಂತ ನೋಡೋಣ. ವ್ಯಾನ ಮುದ್ರೆ ಮಾಡಿ, ಅಂದ್ರೆ ಅಗ್ನಿತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ವಾಯುತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿಗಳನ್ನ ಸ್ಪರ್ಶಿಸಬೇಕು. ಆಮೇಲೆ ಪೃಥ್ವಿ ತತ್ವದ ಉಂಗುರು ಬೆರಳು ಮತ್ತು ಜಲತತ್ವದ ಕಿರುಬೆರಳ ತುದಿಗಳಿಂದ ನಮ್ಮ ಅಂಗೈಯ ಮಧ್ಯಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿಬೇಕು. ಈ ರೀತಿಯಾಗಿ ಇದು ಕುಬೇರ ಮುದ್ರೆ ಆಗುತ್ತದೆ. ಇಲ್ಲಿ ಅಗ್ನಿತತ್ವ ಪ್ರತಿಪಾದಿಸುವ ಹೆಬ್ಬೆರಳು ಮಂಗಳ ಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ ಗುಣ, ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ. ವಾಯುತತ್ವ ಪ್ರತಿಪಾದಿಸುವ ತೋರ್ಬೆರಳು ಇದು ಗುರುಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮಲ್ಲಿ ಆಧ್ಯಾತ್ಮಿಕತೆ, ಶಿಕ್ಷಣ, ಬುದ್ಧಿವಂತಿಕೆ, ಆದೇಶ ಕೊಡುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಶನಿಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮ ಕರ್ಮಗಳನ್ನು ನಿರ್ವಹಿಸಲು ಉತ್ತೇಜಿಸುತ್ತದೆ, ವಿನಮ್ರತೆ ಹೆಚ್ಚಿಸುತ್ತದೆ, ತಾಳ್ಮೆ ಹೆಚ್ಚಿಸುತ್ತದೆ. ಈ 3 ಬೆರಳುಗಳು ನಮ್ಮ ಪ್ರಾಣಶಕ್ತಿಯನ್ನು ನಿರ್ದಿಷ್ಟ ಕೆಲಸಕ್ಕೆ ಚಾನಲೈಸ್ ಮಾಡುತ್ತವೆ ಮತ್ತು ಈ ಎಲ್ಲಾ ಗುಣಲಕ್ಷಣಗಳು ನಮ್ಮಲ್ಲಿ ಬೆಳೆಸಿ ಯಶಸ್ಸು ನಮ್ಮದಾಗಿಸುತ್ತವೆ. ಉಳಿದ 2 ಬೆರಳುಗಳು ಪೃಥ್ವಿ ತತ್ವದ ಉಂಗುರು ಬೆರಳು ಮತ್ತು ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು. ಇವು ಅಂಗೈ ಮಧ್ಯಭಾಗದಲ್ಲಿ ಒತ್ತಡ ಹಾಕೋದ್ರಿಂದ ನಮ್ಮ ಅಂಗೈಯ ಮಧ್ಯಭಾಗದಲ್ಲಿರ್ತಕ್ಕಂಥ ಮಣಿಪುರ ಚಕ್ರ, ಎಡ್ರಿನಲ್ ಗ್ರಂಥಿ, ಕಿಡ್ನಿಯ ಅಂದ್ರೆ ಮೂತ್ರಾಶಯ ಮತ್ತು ಸಣ್ಣ ಕರುಳಿನ ಅಕ್ಯುಪ್ರೆಷರ್ ಬಿಂದುಗಳ ಮೇಲೆ ಒತ್ತಡ ಬೀಳುತ್ತದೆ. ಇದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಈ ಅಂಗಗಳು ಕಿಡ್ನಿ, ಸಣ್ಣ ಕರುಳು ಇವೆಲ್ಲ ಸರಿಯಾಗಿ ಕೆಲಸ ಮಾಡುತ್ತವೆ. ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತದೆ. ಇದರಿಂದ ವಿಚಾರದಲ್ಲಿ ಸ್ಪಷ್ಟತೆ, ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ, ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ. ಪೃಥ್ವಿ ತತ್ವ, ಜಲತತ್ವ ಕಡಿಮೆ ಆಗೋದ್ರಿಂದ ತಲೆನೋವು, ಸೈನಸ್ ಸಮಸ್ಯೆ ಕಡಿಮೆ ಆಗುತ್ತವೆ. ಇನ್ನರ್ ವಿಷನ್, ಆಂತರಿಕ ದೃಷ್ಟಿ ಹೆಚ್ಚುತ್ತದೆ. ಆತ್ಮವಿಶ್ವಾಸ, ಮಾನಸಿಕ ಸ್ಪಷ್ಟತೆ, ಏಕಾಗ್ರತೆ ಹೆಚ್ಚುತ್ತದೆ. ಸ್ಪಷ್ಟ ಮನಸ್ಥಿತಿ ಹೊಂದಲು ಸಹಾಯ ಆಗುತ್ತದೆ. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ. ಇದರಿಂದ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗುತ್ತದೆ. ನಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚುತ್ತದೆ. ಜಗತ್ತು ನಮ್ಮ ಮಾತು ಕೇಳುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಗುರಿ ಸಾಧಿಸಲು ದಾರಿ ಮಾಡಿಕೊಡುತ್ತದೆ. ದೈಹಿಕ ಕಾಯಿಲೆ ಎದುರಿಸಲು ಶಕ್ತಿ ತುಂಬುತ್ತದೆ. ನಾವು ಬಯಸಿದ್ದನ್ನು ಪಡೆಯಲು ಈ ಯೂನಿವರ್ಸ್, ವಿಶ್ವ ನಮಗೆ ಅವಕಾಶ ಕೊಡುತ್ತದೆ. ಇಲ್ಲಿ ನಾವು ಬಯಸುವುದರ ಹಿಂದೆ ಶುದ್ಧ ಮತ್ತು ಪ್ರಾಮಾಣಿಕ ಉದ್ದೇಶ ಇರಬೇಕು. ಆವಾಗ್ಲೇ ಈ ಬ್ರಹ್ಮಾಂಡ ಅಸಾಧಾರಣ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಕುಬೇರ ಮುದ್ರೆ ನಮ್ಮ ಮುಂದೆ ಸಾಧ್ಯತೆಗಳ ಜಗತ್ತನ್ನು ತೆರೆಯುತ್ತದೆ. ಅದಕ್ಕೆ ಈ ಮುದ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾಡಲಾಗುತ್ತೆ. ನಮ್ಮ ಕನಸು, ನಾವು ಸೃಷ್ಟಿಸಲು ಬಯಸುವ ಭವಿಷ್ಯ, ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತಾ, ಊಹಿಸಿಕೊಳ್ಳುತ್ತಾ ಈ ಮುದ್ರೆ 45 ನಿಮಿಷಗಳವರೆಗೆ ಮಾಡಬೇಕು. ಅಥವಾ 10 ನಿಮಿಷದಂತೆ ಅಥವಾ 10 ರಿಂದ 15 ನಿಮಿಷ ದಿನಕ್ಕೆ 3 ಸಲ ಮಾಡಬಹುದು. ಈ ಮುದ್ರೆ ಮಾಡುವಾಗ ಪಠಿಸುವ ಮಂತ್ರ ಓಂ ಶ್ರೀಂ ಕ್ಲೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಮಂತ್ರ ನಮ್ಮ ಎಲ್ಲಾ ನಕಾರಾತ್ಮಕತೆ ಹೋಗಲಾಡಿಸಿ ನಮಗೆ ಅಪಾರ ಅದೃಷ್ಟವನ್ನು ನೀಡುವ ಭಾಗ್ಯ ಮತ್ತು ಸಂಪತ್ತಿನ ಅಧಿಪತಿಗೆ ನಮನವಾಗಿದೆ. ಹೊಸ ಪ್ರಾಜೆಕ್ಟ್ ಶುರು ಮಾಡುವವರು, ಹೊಸ ವಸ್ತುಗಳ ಖರೀದಿಗೆ ಹೋಗುವ ಮುನ್ನ ಈ ಮುದ್ರೆ 2 ನಿಮಿಷವಾದ್ರೂ ಮಾಡಿ ಹೋಗ್ಬೇಕು. ಯಶಸ್ಸು ನಮ್ಮದಾಗುತ್ತದೆ. ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಸಹಾಯ ಆಗುತ್ತದೆ. ಆದ್ರೆ ಹೈಪರ್ ಟೆನ್ಷನ್ ಇದ್ದವರು, ಗರ್ಭಿಣಿಯರು ಈ ಮುದ್ರೆ ಕೇವಲ 2 ರಿಂದ 5 ನಿಮಿಷ ಮಾತ್ರ ಮಾಡಬೇಕು. ಅದಕ್ಕಿಂತ ಹೆಚ್ಚು ಮಾಡಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.